ಕೈಪಾಳ್ಯದಲ್ಲಿ ಎಂಎಲ್ಸಿಗಳ ನಾಮನಿರ್ದೇಶನ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಎಂಎಲ್ಸಿಗಳ ನಾಮನಿರ್ದೇಶನ ಜಟಾಪಟಿ ನಡೀತಾ ಇದೆ. ಖಾಲಿ ಇರುವ 4 ಸ್ಥಾನಗಳಿಗೆ ಎಂಎಲ್ಸಿ ನಾಮನಿರ್ದೇಶನ ಫೈಟ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. ಸಿಎಂ ಡಿಸಿಎಂ ನಡುವೆ ಕೋಟಾ ಹಂಚಿಕೆಯಲ್ಲಿ ಕ್ಲಾರಿಟಿ ಕೂಡ ಇಲ್ಲ. ಇನ್ನು ತಲಾ 2 ಕೋಟಾಗಳಿಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೈಪಾಳ್ಯದಲ್ಲಿ ಎಂಎಲ್ಸಿಗಳ ನಾಮನಿರ್ದೇಶನ ಜಟಾಪಟಿ ಇದೀಗ ನಡೀತಾ ಇದೆ. ಇನ್ನು ಖಾಲಿ ಇರುವ 4 ಸ್ಥಾನಗಳಿಗೆ ಎಂಎಲ್ಸಿ ನಾಮನಿರ್ದೇಶನ ಫೈಟ್ ಕೂಡ ಈಗಾಗಲೇ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮಧ್ಯೆ ಒಮ್ಮತ ಇದೀಗ ಮೂಡ್ತಾ ಇಲ್ಲ. ಸಿಎಂ ಡಿಸಿಎಂ ನಡುವೆ ಕೋಟಾ ಹಂಚಿಕೆಯಲ್ಲಿ ಕ್ಲಾರಿಟಿ ಕೂಡ ಇಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ತಲಾ 2 ಕೋಟಾಗಳಿಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಖಾಲಿ ಇರುವ 4 ಸ್ಥಾನಗಳಿಗೆ ಎಂಎಲ್ಸಿ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಇದೀಗ ಒಮ್ಮತ ಮೂಡ್ತಾ ಇಲ್ಲ. ಇನ್ನು ದೆಹಲಿ ಭೇಟಿ ಬಳಿಕ ಪ್ರತ್ಯೇಕ ಪಟ್ಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸದ್ಯ ಪಟ್ಟಿ ವಾಪಸ್ ಕಳಿಸಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇದೀಗ ಗರಂ ಆಗಿದ್ದಾರೆ. ಇಬ್ಬರು ಚರ್ಚಿಸಿ ಫೈನಲ್ ಪಟ್ಟಿಯನ್ನ ಕಳುಹಿಸಿ ಎಂದು ಸೂಚನೆಯನ್ನ ನೀಡಿದ್ದಾರೆ. ಹೈ ಸೂಚನೆ ನಂತರ ಚರ್ಚೆಯನ್ನ ನಡೆಸ್ತಾ ಇಲ್ಲ ಉಭಯ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಸಿಸಿ ಅಧಿವೇಶನದ ಬಳಿಕ ಮೀಟಿಂಗ್ ಮಾಡುವ ಸಾಧ್ಯತೆ ಕೂಡ ಇದೆ. ಮೀಟಿಂಗ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬಳಿಕ ಪ್ರಿಯಾರಿಟಿ ಲಿಸ್ಟ್ ಅನ್ನ ಕಳುಹಿಸಿರುವ ಸಿಎಂ ಹಾಗೂ ಡಿಸಿಎಂ ದೆಹಲಿ ಭೇಟಿ ವೇಳೆ ಪ್ರತ್ಯೇಕ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ತಲಾ 2 ಕೋಟಗಳಿಗೆ ಪಟ್ಟು ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ಭೇಟಿಯನ್ನ ನೀಡಿದ್ರು. ಅಂತಹ ಸಂದರ್ಭದಲ್ಲಿ ಇಬ್ಬರು ನಾಯಕರು ಏನಿದ್ದಾರೆ, ಇಬ್ಬರು ನಾಯಕರು ಕೂಡ ಬೇರೆ ಬೇರೆ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇವರ ಮೇಲೆ ಗರಂ ಆಗಿದ್ದಾರೆ. ಇಬ್ರು ಕೂಡ ಡಿಸ್ಕಷನ್ ಮಾಡಿ ಒಂದೇ ಪಟ್ಟಿಯನ್ನ ನೀಡಿ ಎಂದು ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಸಿಸಿ ಅಧಿವೇಶನದ ಬಳಿಕ ಮೀಟಿಂಗ್ ಮಾಡುವ ಸಾಧ್ಯತೆ ಇದೆ. ಮೀಟಿಂಗ್ ಬಳಿಕ ಪ್ರಿಯಾರಿಟಿ ಲಿಸ್ಟ್ ಅನ್ನ ಕಳುಹಿಸಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಎನ್ನುವ ಮಾಹಿತಿ ಸಿಗ್ತಾ ಇದೆ.